ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತು, ಇದು ನನ್ನ 50ನೇ ವರ್ಷ ಆಸ್ ಅನ್ ಆಕ್ಟರ್. 1975 ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು. January 9th ಆಸ್ ಅ ಚೈಲ್ಡ್ ಆಕ್ಟರ್. ಈಗ ಅದೇ ಅರವಿಂದ್ ಮಾತಾಡುವಾಗ ಈಗ 65 ಅಪ್ಪ ಅಂದೆ. ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ 5 ಡಿಕೇಡ್ಸ್ ಅಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ, ಬಟ್ ರಂಗಿತರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಅದೇ ಈಗ ನಾನು ರಾಜೇಶ್ ಹೋಟೆಲ್ ನಿಂದ ಬರುವಾಗ ಲೀ ಮೆರಿಡಿಯನ್ ಕ್ರಾಸ್ ಮಾಡಿ ಬಂದಿದ್ವಿ. ಸೊ ಲೀ ಮೆರಿಡಿಯನ್ ಅಲ್ಲಿ ಕೂತೋವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು, ಅನೂಪ್ ಭಂಡಾರಿ ಅಂತ ಡೈರೆಕ್ಟರ್ ಬರ್ತಾರೆ. ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ. ನಾನು ವೇಟ್ ಮಾಡ್ತಾ ಇದ್ದೀನಿ, ಅನೂಪ್ ಭಂಡಾರಿ ಬರ್ತಾರೆ ಬರ್ತಾರೆ ಬರ್ತಾರೆ. ಇವ್ರು ಬಂದ್ಬಿಟ್ರು, ಕೂತ್ರು. ಸರ್ ನಾನೇ ಅನೂಪ್ ಭಂಡಾರಿ ಅಂದ್ರು. ಸೋ ಸರ್ಪ್ರೈಸ್. ಜಸ್ಟ್ ಇಮ್ಯಾಜಿನ್ 10 years ಬ್ಯಾಕ್ ದಿಸ್ ಗೈ US ನಿಂದ ಬಂದ್ರು. ಅಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ನರೇಷನ್. ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯ್ತು. ಇವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ, ನಾನಲ್ಲ ಹೀರೋ. ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂತ ಒಂದು ಫೀಲಿಂಗ್ ಇತ್ತು. ಸೊ ಮೈ 2 ಮೆಮೊರಬಲ್ ಫಿಲ್ಮ್ಸ್, ಮೈ 2 ಐಸ್ ಇನ್ ಕರ್ನಾಟಕ, ಒನ್ ಈಸ್ ಪೊಲೀಸ್ ಸ್ಟೋರಿ, ಇನ್ನೊಂದು ರಂಗಿತರಂಗ. ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್. ಅಂಡ್ ತುಂಬಾ ಜನ ನನ್ನನ್ನು ಕೇಳಿದ್ರು ಈ ಫಿಲ್ಮ್ ಮಾಡಿದ್ಮೇಲೆ, ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ? ಯಾರಿಗೂ ಗೊತ್ತು, ಅದು ಗೊತ್ತಾಗಲ್ಲ. ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲ್ಮ್. ಈಗ ಹೇಳ್ತಾ ಇದಾರಲ್ಲ. ಸೊ ರಿಲೀಸ್ ಆಯ್ತು, ಬಾಹುಬಲಿ ಬರ್ತಾ ಇದೆ, ಬಜರಂಗ್ ಭಾಯ್ಜಾನ್ ಬರ್ತಾ ಇದೆ, ಶ್ರೀಮಂತರು ಬರ್ತಾ ಇದೆ, ಟೆನ್ಷನ್ಸ್, ನನಗೆ ಮೆಸೇಜಸ್ ಬರ್ತಾ ಇದೆ. ನಾನು ರಿಲೀಸ್ ಇರ್ಲಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ. ಪೊಲೀಸ್ ಸ್ಟೋರಿ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ. ಇಲ್ಲ ರಿಲೀಸು ಟಾಕ್ ಬರ್ತೀನಿ ಬ್ಯಾಂಗ್ಳೂರ್ಗೆ ಅಂತ. ಆಮೇಲೆ ಇಲ್ಲಿ ಬಂದು ಓರಿಯನ್ ಮಾಲ್ ಅಲ್ಲಿ ಫಿಲ್ಮ್ ನೋಡಿದ್ವಿ. ಆಹಾ ಎಂತ ರಿಯಾಕ್ಷನ್! ಅನಸೂಯ ಅಂದ ತಕ್ಷಣ ಥಿಯೇಟರ್. ಸೊ ನನ್ನ ಅದೃಷ್ಟ, ಅಮೆರಿಕಾದಲ್ಲಿ ನೋಡಿದೆ, ಬ್ಯಾಂಗ್ಳೂರ್ನಿಂದ ಹೋಗಿ ಸಿಂಗಾಪುರಲ್ಲಿ ನೋಡಿದೆ ಈ ಫಿಲ್ಮು. ಐ ಮಿಸ್ ಲಂಡನ್ ಶೋ. ಲಂಡನ್ ಒಂದು ಶೋ, ಐ ಥಿಂಕ್ ಐಮ್ಯಾಕ್ಸ್ ಅಲ್ಲಿ ಅಲ್ವಾ, ಬಿಗ್ಗೆಸ್ಟ್ ಸ್ಕ್ರೀನ್ ಅಲ್ಲಿ ರಂಗಿತರಂಗ ಶೋ ಇತ್ತು. ಐ ಮಿಸ್ ದಟ್. ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ, ಶೀಸ್ ಡಾಕ್ಟರ್, ಲಂಡನ್ ಹೋಗ್ತಾ ಇದ್ದಾಳೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ಇವತ್ತು ನನ್ನ ಫಿಲ್ಮ್ ಅಲ್ಲಿ ರಿಲೀಸ್ ಆಯ್ತಮ್ಮ, ಆ ಥಿಯೇಟರ್ ಹೋಗಿ ಒಂದ್ಸಲ ಥಿಯೇಟರ್ ನೋಡಿ, ರಂಗಿತರಂಗ ಥಿಯೇಟರ್ ಅಂತ. ಸೊ ಇವರಿಬ್ರು, ಸುಧಾಕರ್ ಅವರು ನನಗೆ ಟಿವಿಯಿಂದ ಪರಿಚಯ ಇತ್ತು. ಅವರು ಕ್ಯಾಮ್ರಾಮ್ಯಾನ್ಸ್ ಆಗ್ಲಿ, ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಈ ಮಕ್ಕಳು ನೋಡಿದ ಮೇಲೆ ರಾಮ್ ಲಕ್ಷ್ಮಣ್ ಸ್ತಾರ ಇವರು. ಅಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ನಿರೂಪಿಸಿದ್ದಾರೆ. ಸೊ ಶೂಟಿಂಗ್ ನಿಂದ ಎವ್ರಿಥಿಂಗ್, ಲೈಕ್ ಐ ಸಾ ಇಸ್ ಶಾರ್ಟ್ ಫಿಲ್ಮ್. ಲ್ಯಾನ್ಸ್ ಕ್ಯಾಪ್ಲನ್ ಅವರು ಕ್ಯಾಮರಾ ವರ್ಕ್ ಮಾಡಿದ್ರು. ಅದು ನೋಡಿದ್ಮೇಲೆ ನ್ಯೂಯಾರ್ಕ್ ಅಲ್ಲಿ ಶೂಟ್ ಮಾಡಿದ್ರು ಅವರು. ತುಂಬಾ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ. ಅದಾದ್ಮೇಲೆ ನಮ್ಮ ಡೇವಿಡ್ ಅವರು, ವಿಲಿಯಂ ಅವರು, ಒನ್ ಆಫ್ ದಿ ಬೆಸ್ಟ್ ಕ್ಯಾಮರಾಮ್ಯಾನ್ಸ್ ಐ ವರ್ಕ್ಡ್ ವಿತ್. ರೀಸೆಂಟ್ ಆಗಿ ಒಂದೊಂದು 2 ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ. ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಸೊ ಅಂಡ್ ಇದ್ರ ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ರಾಧಿಕಾ, ಅವಂತಿಕಾ, ರೇಣುಕಾ ಎಲ್ಲ ಕಾನೆಪ್ಪ, 3 ಕಾಸು. ಸೊ ಸೊ ಅಂಡ್ ನಾರ್ಮಲಿ ನನ್ನನ್ನು ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ, ಬಟ್ ನನ್ನ ಅದೃಷ್ಟ ಕಾಳಿಂಗಭಟ್ ಕ್ಯಾರೆಕ್ಟರ್ಗೆ ನನ್ನ ಅನ್ಕೊಂಡು ಆ ಕ್ಯಾರೆಕ್ಟರ್ ನನಗೆ ಕೊಟ್ಟು, ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ ಪೊಲೀಸ್ ಆಫೀಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ, ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್, ವಂಡರ್ಫುಲ್ ಟೆಕ್ನಿಷಿಯನ್ಸ್, ವಂಡರ್ಫುಲ್ ಸಾಂಗ್ಸ್, ವಂಡರ್ಫುಲ್ ಲೊಕೇಶನ್ಸ್ ಅಂಡ್ ಎ ಮೆಮೊರಬಲ್ ಫಿಲ್ಮ್. ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲ್ಮ್. ನಿಜವಾಗ್ಲೂ ಕರ್ನಾಟಕ ಜನತೆಗೆ, ಮಾಧ್ಯಮದವರಿಗೆ, ನಿಮ್ಮೆಲ್ಲರಿಗೂ, ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲೂ ನನ್ನ ಅದೃಷ್ಟ. ಯಾಕಂದ್ರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗ್ಲಿ, ರವಿಶಂಕರ್ಗಾಗ್ಲಿ, ಅಯ್ಯಪ್ಪಗಾಗ್ಲಿ, ಈ ಸಂಸ್ಕಾರ, ಈ
ಇದೆಲ್ಲ ಅಮ್ಮ ಕೊಟ್ಟಿದ್ದು, ಅಭಿಮಾನ ನಿಮ್ಮೆಲ್ಲರದು, ಆಶೀರ್ವಾದ ಆ ಭುವನೇಶ್ವರಿ ತಾಯಿದು ಕಳಮತ್ತಲ್ಲಿದೆ. ಸೊ ನನ್ನ ಅದೃಷ್ಟ ಈ 50 ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಇಂಥ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ. ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ಇವತ್ತು ಸಾಯಿ ಕುಮಾರ್ ಇಲ್ಲ. ಅದಕ್ಕೆ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಅಪ್ಪ ಕನ್ನಡದಲ್ಲಿ ಆಕ್ಟ್ ಮಾಡಿದ್ರು. ಅಪ್ಪ ತೆಲುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ವಿಷ್ಣು ಸರ್ ಅವರಿಗೆ, ಅಂಬರೀಷ್ ಅವರಿಗೆ, ಇವರಿಗೆಲ್ಲ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು. ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡ್. ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್. ಸೊ ಅದಕ್ಕೆಲ್ಲ ನೀವೇ ಕಾರಣ. ತಿರ್ಗಾ ಮತ್ತೊಂದ್ಸಲ ಈ 50ನೇ ವರ್ಷ ಈ ರಂಗಿತರಂಗ, ಈ 10 years ಸೆಲೆಬ್ರೇಷನ್ ಇವತ್ತು ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಸೊ ತಿರ್ಗಾ ಜುಲೈ 4th ತಿರ್ಗಾ ಒಂದು ಟೆನ್ಷನ್ ಇರುತ್ತೆ. ಏನೋ 10 ವರ್ಷ ಆದ್ಮೇಲೆ ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇ ಟೆನ್ಷನ್ ಇರುತ್ತೆ. ಬಟ್ ಖಂಡಿತ ಲೈಕ್ ಹಿ ಸೆಡ್, ಆವಾಗ 10 years ಬಾಯ್ ಈಗ ನೋಡ್ತಾನೆ 20 years ಅವ್ರು ತಿರ್ಗಾ ಲೆಟ್ ಅಸ್ ಹ್ಯಾವ್ ಅಗೇನ್ ಒನ್ ಎಕ್ಸ್ಪೀರಿಯನ್ಸ್. ಈಗ ನೋಡ್ತಾ ಇರುವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು. ಆ ಮ್ಯೂಸಿಕ್ ಆಗ್ಲಿ, ವಿಜುವಲ್ಸ್ ಆಗ್ಲಿ, ಲೊಕೇಶನ್ಸ್ ಆಗ್ಲಿ, ಪರ್ಫಾರ್ಮೆನ್ಸಸ್ ಆಗ್ಲಿ. ಸಚ್ ವಂಡರ್ಫುಲ್ ಡೈರೆಕ್ಟರ್, ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ್. ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ, ತಿರ್ಗಾ ನಾವಿಬ್ರು ಜೊತೆಲಿ ಮಾಡ್ಲಿಲ್ಲ ಸರ್, ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ. ಸೊ ವೇಟಿಂಗ್ ಫಾರ್ ಇಟ್. ಅಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ. ಬಿಕಾಸ್ ಆಸ್ ಅನ್ ಆಕ್ಟರ್ ಈಗ 50 ವರ್ಷ ಆಯ್ತು, 500 ಫಿಲ್ಮ್ಸ್ ಆಯ್ತು, ಬಟ್ ಸ್ಟಿಲ್ ಏನೋ ಮಾಡಬೇಕು, ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ದಟ್ ಈಸ್ ಆಕ್ಟರ್ಸ್ ಲೈಫ್. ಸೊ ಖಂಡಿತ ರಂಗಿತರಂಗ ತಿರ್ಗಾ ಒಂದು ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್. ಅಂಡ್ ವಿ ಮಿಸ್ಡ್ ಪೊಲೀಸ್ ಸ್ಟೋರಿ. ಆಕ್ಚುಲಿ 25 years ಆಫ್ ಪೊಲೀಸ್ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆಗ್ಲಿಲ್ಲ. ಬಟ್ ರಂಗಿತರಂಗ 10 years ಮಾಡ್ತಾ ಇದೀವಿ. ಅಂಡ್ ಸೋ ಹ್ಯಾಪಿ. ಸೊ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.